ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಲಿಂಗಾಯತ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಹೋರಾಟ ವೇದಿಕೆಯ ಉದ್ಘಾಟನೆ 23/8/2025 ಶನಿವಾರ ಮುಂಜಾನೆ 10:30ಕ್ಕೆ ಸಮುದಾಯ ಭವನ, ಲಿಂಗರಾಜನಗರ, ವಿದ್ಯಾನಗರ, ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿದೆ. ಒಳಪಂಗಡಗಳು ಪಂಚಮಸಾಲಿ, ಬಣಜಿಗ, ಜಂಗಮರು, ಸಾಧರು, ಶಿವಸಿಂಪಿಗ, ಗಾಣಿಗ, ರೆಡ್ಡಿ, ಲಿಂಗಾಯತ, ಕುಂಬಾರ, ಕುಡವಕ್ಕಲಿಗ ಇತ್ಯಾದಿ ಒಳಪಂಗಡಗಳು. ಪ್ರಮುಖ ವಿಷಯಗಳ ಕುರಿತು ಸಂಪೂರ್ಣವಾದ ಮಾಹಿತಿ, ಲಿಂಗಾಯತ ಧರ್ಮ, ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ನಿವೇದಿಸಲಾದ ವಾಸ್ತವಿಕ ವರದಿ, ಲಿಂಗಾಯತರು ಯಾರು, ಲಿಂಗಾಯತರು ಸ್ವತಂತ್ರ ಧರ್ಮವಾಗಲು ಅರ್ಹತೆಗಳು, ಲಿಂಗಾಯತ ಧರ್ಮ ಮತ್ತು ಹಿಂದೂ ಧರ್ಮಗಳ ನಡುವೆ ಇರುವ ಭಿನ್ನತೆಗಳು, ಶೈಕ್ಷಣಿಕ ಅನುಕೂಲತೆಗಳು, ಆರ್ಥಿಕ ಅನುಕೂಲತೆಗಳು, ಧಾರ್ಮಿಕ ಅನುಕೂಲತೆಗಳು, ಲಿಂಗಾಯತ ಸ್ವತಂತ್ರ ಧರ್ಮದ ಕುರಿತಾದ ಸಾಕ್ಷಿ ಪುರಾವೆಗಳು, ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಲಿಂಗಾಯತರು, ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಸಮಿತಿ ತಜ್ಞರ ಸಮಿತಿಯ ಶಿಫಾರಸುಗಳು, ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಮಾನ್ಯತೆ ಹೋರಾಟ ವೇದಿಕೆ, ಕರ್ನಾಟಕದಲ್ಲಿ ಲಿಂಗಾಯತರ ಪ್ರಾಬಲ್ಯ, ನಮ್ಮ ನಿವೇದನೆ ಉದ್ದೇಶಗಳು. ಲಿಂಗಾಯತ ಅಭಿವೃದ್ಧಿ ನಿಗಮ, ಲಿಂಗಾಯತ ಪ್ರತ್ಯೇಕ ಧರ್ಮದ ಸರ್ಕಾರದಿಂದ ಮಾನ್ಯತೆ, ಲಿಂಗಾಯತರನ್ನ ಅಲ್ಪಸಂಖ್ಯಾತರನ್ನ ಸರ್ಕಾರದಿಂದ ಮಾನ್ಯತೆ, ಲಿಂಗಾಯತ ಎಲ್ಲ ಒಳಪಂಗಡಗಳನ್ನು ಒಕ್ಕೂಟದಿಂದ ಒಗ್ಗೂಡಿಸುವುದು. ಮೊದಲ ಹಂತದಲ್ಲಿ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಒಂದುಗೂಡಿಸುವ ಪಂಗಡಗಳು ಬಣಜಿಗ, ಪಂಚಮಸಾಲಿ, ಜಂಗಮರು, ಸಾಧರು, ಶಿವಸಿಂಪಿಗ, ಗಾಣಿಗ, ರೆಡ್ಡಿ, ಲಿಂಗಾಯತ, ಕುಂಬಾರ, ಕುಡವಕ್ಕಲಿಗ. ಇನ್ನುಳಿದ ಪಂಗಡಗಳನ್ನು ಮುಂದಿನ ಹಂತದಲ್ಲಿ ಒಗ್ಗೂಡಿಸಲಾಗುವುದು. ಎಲ್ಲ ಒಳಪಂಗಡದವರನ್ನ ಒಂದುಗೂಡಿಸಿ ಒಗ್ಗಟ್ಟಿನಿಂದ ಹೋರಾಡುವುದೇ ನಮ್ಮ ಗುರಿ. ಇವನಾರವ 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 ನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆನಿಸಯ್ಯ. ಅಧ್ಯಕ್ಷರು ಚಿಂತಾಮಣಿ ಸಿಂದಗಿ. ಲಿಂಗಾಯತ ಸಮಾಜದ ಮುಖಂಡರು ಡಾಕ್ಟರ್ ಶಿವಯೋಗಪ್ಪ ಎಂಬಿ, ರಾಜು ಕೊಟ್ಗಿ, ಡಿಸಿ ರಂಗರೆಡ್ಡಿ, ರವಿಶಂಕರ್ ಉಮದಿ, ಮಲ್ಲಪ್ಪ ಲಕ್ಕನಗೌಡರ್, ಶಂಕರ್ ಮಲ್ಕಣ್ಣವರ್, ಹಲವಾರು ಸಮಾಜದ ಮುಖಂಡರು ಭಾಗವಹಿಸಿದ್ದರು. ಆತ್ಮೀಯ ಎಲ್ಲ ಲಿಂಗಾಯತ ಬಂಧುಗಳೇ, ಸಮಧರ್ಮ ಸಮಾಜದ ಪರಿಕಲ್ಪನೆ ಹೊತ್ತಂತ ಬಸವೇಶ್ವರರ ವಿಚಾರವನ್ನು ಹೊತ್ತುಕೊಂಡು ನಾವು ಹುಬ್ಬಳ್ಳಿಯಲ್ಲಿ ಲಿಂಗಾಯತ ಒಳಪಂಗಡಗಳ ಒಕ್ಕೂಟದಿಂದ ಲಿಂಗಾಯತ ಅಲ್ಪಸಂಖ್ಯಾತರ ಮಾನ್ಯತೆಗಾಗಿ ಹೋರಾಟ ವೇದಿಕೆ ಉದ್ಘಾಟನೆ ಕಾರ್ಯಕ್ರಮವನ್ನ ಲಿಂಗರಾಜನಗರದ ಸಮುದಾಯ ಭವನದಲ್ಲಿ ಶನಿವಾರ ದಿನಾಂಕ 23/8/2025 ಮುಂಜಾನೆ 10:30ಕ್ಕೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಡಾಕ್ಟರ್ ಶಿವಯೋಗಪ್ಪ ಎಮ್ಮಿ ಈ ಕಾರ್ಯಕ್ರಮದಲ್ಲಿ ಸಂಘಟಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಕುರಿತು ವಿವರಣೆಯನ್ನ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಚಿಂತಾಮಣಿ ಸಿಂದಗಿ ಅವರು ವಿವರಣೆಯನ್ನ ಕೊಡ್ತಾ ಇದ್ದಾರೆ. ನಾನು ಮೈಕನ್ನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಹೆಸರು ಚಿಂತಾಮಣಿ ಸಿಂದಗಿ. ಲಿಂಗಾಯತ ಒಳಪಂಗಡ ಒಕ್ಕೂಟದಿಂದ ಲಿಂಗಾಯತ ಅಲ್ಪಸಂಖ್ಯಾತ ಮಾನ್ಯತೆಗೆ ಹೋರಾಟ ವೇದಿಕೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವ್ರಿ. ಇದು ಒಂದು ಲಿಂಗರಾಜನಗರ ಸಮುದಾಯ ಭವನದಲ್ಲಿ ಆಗಸ್ಟ್ 23 2025 ಬೆಳಗ್ಗೆ 10:30ಕ್ಕೆ ಇದರ ಉದ್ಘಾಟನೆಯನ್ನು ನಾವು ನೆರವೇರಿಸ್ತಾ ಇದ್ದೇವೆ. ಮಾನ್ಯತೆಗಾಗಿ ಹೋರಾಟ ವೇದಿಕೆ ಅಂತಂದು ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವ್ರಿ. ಈಗ ಲಿಂಗಾಯತ ಅಲ್ಪಸಂಖ್ಯಾತರ ನಾವು ಆದ್ರೆ ಸಾಕಷ್ಟು ಬೆನಿಫಿಟ್ಗಳು ಎಲ್ಲ ನಮ್ಗೆ ಸಿಗ್ತದ. ಒಂದು ಫೈನಾನ್ಸಿಯಲಿನೂ ಸ್ಪೆಷಲ್ ಸ್ಕೀಮ್ ಆಗಿ ಬರೋದ್ರಿಂದ ಎಲ್ಲಾ ವ್ಯಾಪಾರಸ್ಥರು, ಲಿಂಗಾಯತ ವ್ಯಾಪಾರಸ್ಥರಿಗೆಲ್ಲಾನು ಅನುಕೂಲ ಆಗತ್ತಾ. ಮತ್ತೆ ಇನ್ನೊಂದಂದ್ರೆ ಸ್ಕೀಮ್ನಾಗ ಅನುಕೂಲ, ಫ್ಯಾಕ್ಟ್ರಿ ಹಾಕೋಬಹುದು, ಬೇಕಾದೇನ್ ಮಾಡ್ಕೋಬಹುದು. ಎಜುಕೇಶನ್ ಫೀಲ್ಡ್ನಾಗ ಬಂದ್ರೆ ಕನ್ಸೆಷನ್ ಸಿಗುತ್ತಾ. ಆಮೇಲೆ ಜಾಬ್ನಾಗ ಹೋದ್ರೆ KS IAS ಆಗೋದ್ರಿಂದ ನಮ್ಮ ಲಿಂಗಾಯತರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. SDC ಭವನದಲ್ಲಿ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರ ಸನ್ನಿಧಿಯಲ್ಲಿಯೂ ಹಾಗೂ ನಿತೀಶಾನಂದ ಸ್ವಾಮೀಜಿ ಮನುಗುಳಿ ಸ್ವಾಮಿಗಳು ಅವರು ಅವತ್ತಿನ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದಂತಂದ್ರೆ ಸಂಜಯ್ ಮಾಕಲ್ ಪ್ರೊಫೆಸರ್ ಅವರು ಅವತ್ತಿನ ಬಂದು ಡಿಟೇಲ್ ಆಗಿ ಲಿಂಗಾಯತ ಅಲ್ಪಸಂಖ್ಯಾತರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರು ಆಗೋದ್ರಿಂದ ಲಿಂಗಾಯತರಿಗೆ ಸಾಕಷ್ಟು ಅನುಕೂಲತೆಗಳು ಇದೆ. ಆದ್ದರಿಂದ ಈ ಲಿಂಗಾಯತ ಅನುಕೂಲ ಬಸವಣ್ಣ ಮಾಡಿ ಕೊಟ್ಟಂತ
ಇದೇನಿದೆ ಇದನ್ನ ನಾವು ಎಲ್ಲಾ ಲಿಂಗಾಯತರು ಒಪ್ಕೊಂಡು ಎಲ್ಲಾ ಲಿಂಗಾಯತ ಬಾಂಧವರಿಗೆ ನಾವು ಕೇಳ್ಕೊಳ್ತೇವೆ ಏನೆಂದರೆ ಎಲ್ಲರೂ ಕೂಡಿಕೊಂಡು ಅಲ್ಪಸಂಖ್ಯಾತರಿಗೆ ಕೈ ಜೋಡಿಸ್ಬೇಕು. ಅಲ್ಪಸಂಖ್ಯಾತರ ಸಾಕಷ್ಟು ನಮಗೆ ಬೆನಿಫಿಟ್ಗಳು ಎಲ್ಲವನ್ನೂ ಸಿಗುತ್ತವೆ. ಆಮೇಲೆ ಈಗ ಸದ್ಯ ಬಂದು ವಿಧಾನಸಭೆಯಲ್ಲಿ ಈ ಫೈಲ್ ಬಂದು ಸೆಂಟ್ರಲ್ ಗೌರ್ಮೆಂಟ್ ಇಂದ ವಿಧಾನಸಭೆ ಇದು ಫೈಲ್ ಇದೆ. ಈ ಫೈಲ್ ಅನ್ನು ಮೂವ್ ಮಾಡ್ಲಿಕ್ಕೆ ನಾವೆಲ್ಲ ಎಲ್ಲಾ ಒಳಪಂಗಡವನ್ನು ಸೇರಿಸಿಕೊಂಡು ಈಗಾಗಲೇ ಸ್ವಲ್ಪ 10 ಒಳಪಂಗಡ ಸೇರಿಸಿಕೊಂಡು ಸಂಘಟನೆಯನ್ನು ಮಾಡಿಕೊಂಡು ನಾವು 23ರಂದು ಲಿಂಗರಾಜನಗರದಲ್ಲಿ ಕೂಡಿಕೊಂಡು ಎಲ್ಲರೂ ಕೂಡಿಕೊಂಡು ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಉದ್ಘಾಟನೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಈ ಉದ್ಘಾಟನೆ ಆದ ಮೇಲೆ ಇಕೋ ವೈಸು ಮತ್ತು ಗ್ರಾಮ ಮಟ್ಟದ ವೈಸು ಈ ತರ ಎಲ್ಲಾ ಕಡೆನೂ ಹೋಗಿ ಜನರಿಗೆ ತಿಳುವಳಿಕೆ ಹೇಳ್ಕೊಂಡು ಜನರಿಗೆ ನಾವು ಲಿಂಗಾಯತ ಅಲ್ಪಸಂಖ್ಯಾತರಾದ್ರೆ ನಾವು OBC ಕೆಟಗರಿಯಿಂದ ನಾವು ಬೆನಿಫಿಟ್ ತಗೋಬಹುದು. ಈಗ ಸದ್ಯದಿಂದ 2A 2B ಈ ತರ ಏನಿದ್ದಾವ ಇದು ಬಂದು ಕರ್ನಾಟಕದ್ದು. ಲಿಂಗಾಯತ ಅಲ್ಪಸಂಖ್ಯಾತರ ನಾವು ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಗು ಬೆನಿಫಿಟ್ ಸಿಗ್ತೈತಿ, ಸ್ಟೇಟ್ ಗೌರ್ಮೆಂಟ್ ಆಗು ಬೆನಿಫಿಟ್ ಸಿಗ್ತೈತಿ ಒಂದೇದು. ಆಮೇಲೆ ಇದರಲ್ಲಿ 6 ಧರ್ಮಗಳಿವೆ. ನಮ್ಮ ಸಮಾಜರಿಗೆ ಸಾಕಷ್ಟು ನೌಕರಿಗಳು ಸಿಗ್ತಾವ, ಗೌರ್ಮೆಂಟ್ ಅವಕಾಶಗಳಿದೆ. ಆದ್ದರಿಂದ ಎಲ್ಲಾ ಲಿಂಗಾಯತ ವಿನಂತಿನ ಮಾಡ್ಕೋತೇವೆ, ಎಲ್ಲರೂ ಕೈ ಜೋಡಿಸ್ರಿ, ಎಲ್ಲರೂ ಕೂಡಿಕೊಂಡು ಅಲ್ಪಸಂಖ್ಯಾತರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ತಮ್ಮೆಲ್ಲರೂ ಸಹಕಾರವನ್ನು ಕೊಡಬೇಕೆಂದು ತಮ್ಮೆಲ್ಲರನ್ನು ಬೇಡಿಕೊಳ್ಳುತ್ತೇನೆ, ವಿನಂತಿ ಪೂರ್ವಕವಾಗಿ ಬೇಡುತ್ತೇನೆ.